ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನಿಮ್ಮ ರೂಮ್ಗೆ ಮ್ಯಾನೇಜರ್ ಸರ್ ಸ್ಪೆಷಲ್ ಆಗಿ ಕಾಫಿ ಕೊಟ್ಟು ಕಳ್ಸಿದ್ರು. ಅಲ್ಲಿಗೆ ಹೋಗ್ತಿದ್ದೆ. ಬನ್ನಿ ಸರ್, ಚಳಿಗೆ ಬಿಸಿ ಬಿಸಿಯಾಗಿ ಕಾಫಿ ಕುಡೀರಿ. ಕಾಫಿ ನಮಗ ತುಂಬಾ ಥ್ಯಾಂಕ್ಸ್. ನಂಗೆ ಕೊಡಿ, ನಾನೇ ತಗೊಂಡು ಹೋಗ್ತೀನಿ. ಇಲ್ಲ ಸರ್, ನಾನೇ ತರ್ತೀನಿ. ಇಲ್ಲ ಇಲ್ಲ ಇಲ್ಲ, ಅವಳು ಇನ್ನೂ ಎದ್ದಿರಲ್ಲ, ನಾನೇ ತಗೊಂಡು ಹೋಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ, ದೇವಿ, ರೆಡಿನಾ? ಅಭಿನ ನೋಡ್ಬೇಕು. ಪರಿ ರೆಡಿನಾ? ಅವಳಿಗೆ ನಿನ್ ಮೆಸೇಜ್ ಹಾಕ್ದಿಯಾ? ಇರು, ಕಾಫಿ ಆರ್ಡರ್ ಮಾಡಿದೀನಿ, ಬಂದಿದ್ದೆ, ಕುಡ್ದು ಮೆಸೇಜ್ ಮಾಡೋಣ. ಓಕೆನಾ? ಯಾರು ಕಾಲಿಂಗ್ ಬೆಲ್ ಹೊಡಿದೆ ರೂಮ್ ಬಾಗ್ಲು ತೆಗಿಯೋಕ್ ಟ್ರೈ ಮಾಡ್ತಿದ್ದಾರೆ. ರೂಮ್ ಬಾಯ್ ಕಾಫಿ ತಂದಿರ್ತಾನೆ. ಅವನಿಗೆ ಎಷ್ಟು ಕೊಬ್ಬು ನೋಡು. ರೂಮಲ್ಲಿ ಜನ ಇರ್ತಾರೆ, ಬೆಲ್ ಹೊಡಿದೆ ಬಾಗ್ಲು ತೆಗಿಯೋಕ್ ನೋಡ್ತಿದ್ದಾನೆ. ಬರ್ಲಿ ಅವನು. ರೂಮ್ನ ಓಪನ್ ಮಾಡೇ ಬಂದಿದ್ನಲ್ಲ, ಬರೀ ಏನಾದರೂ ಲಾಕ್ ಮಾಡ್ಬಿಡ್ಲಾ? ನೋಡಿದ್ಯಾ, ಈಗ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಾನೆ. ಅರ್ಜುನ್, ಅಯ್ಯಯ್ಯೋ, ಏನಾಯ್ತು? ಅರ್ಜುನ್, ದೇವಿ, ಯೋ, ಇಲ್ಲಿ ಬಾ ಅಂದೆ ತಾನೆ. ಬಾರಯ್ಯ. ಒಳ್ಳೇದಾಯ್ತು, ನನ್ನ ನೋಡ್ಲಿಲ್ಲ. ಪರಿ, ಏನಾಯ್ತು ಪರಿ? ಹೇ ಪರಿ, ಏನ್ ದಿಢೀರಂತ ಆ ಕಡೆಯಿಂದ ಬರ್ತಾ ಇದ್ಯಾ? ಯಾರು? ನಾನಾ ನೀನಾ? ಅದೇನೆ ನಮ್ ರೂಮು. 401. ನೀನ್ ಹೋಗಿದ್ದು 403. ಓ ಹೌದಲ್ಲ. ಪರಿ, ಒಂದ್ ನಿಮಿಷ ಇರು. ಪರಿ, ಮಾತಾಡದೆ ಬಾಂದೆ ತಾನೆ. ಬಾ, ಹೋಗು. ಸರಿ ಸರಿ, ಹೋಗು. ಯಾಕಯ್ಯ ಆ ರೂಮ್ಗೆ ಹೋದೆ? ಏನಿಲ್ಲ ಪರಿ, ಈ ರೆಸಾರ್ಟ್ ಅಲ್ಲಿ ಎಲ್ಲಾ ರೂಮ್ಸು ಒಂದೇ ತರ ಇದೆಯಲ್ಲ. ಫ್ರೆಂಡ್ ಬೇರೆ ಫೋನ್ ಮಾಡಿದ್ದ, ಫೋನಲ್ಲಿ ಅವನ ಜೊತೆ ಮಾತಾಡ್ತಿದ್ದೆ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ಪಕ್ಕದಲ್ಲಿರೋ ರೂಮ್ ಬಾಗಿಲು ತಟ್ಟಿದ್ಯಲ್ಲ, ಇಷ್ಟೊತ್ತಿಗೆ ಸರಿಯಾಗಿ ಮುಗಿಸ್ಕೊತಿದ್ದೆ. ಯೋ, ಆ ರೂಮಲ್ಲಿ ಯಾರಿದ್ದಾರೆ ಅಂತ ನೋಡಿದ್ಯೋ? ಇಲ್ಲ ಇಲ್ಲ, ಡೋಂಟ್ ವರಿ, ಅವರು ಅಷ್ಟರಲ್ಲಿ ಬಾಗಿಲು ಹಾಕ್ಬಿಟ್ರು. ಅಬ್ಬಾ ಸದ್ಯ. ಯೋ, ನೀನ್ ಯಾಕಯ್ಯ ಬೆಳಗ್ ಬೆಳಗ್ಗೆನೆ ಆಚೆ ಹೋಗಿದ್ದೆ? ಇಲ್ಲ ಪರಿ, ನಿನಗೆ ಬಿಸಿ ಬಿಸಿಯಾಗಿ ಕಾಫಿ ತರೋಣ ಅಂತ. ತಗೋ ಕಾಫಿ. ದೇವ್ರೇ, ತಗೋ. ಥ್ಯಾಂಕ್ಸ್. ಕುಡಿ. ಪರಿ, ಹೇಳದ್ ಮರ್ತೆ. ಏನು? ಗುಡ್ ಮಾರ್ನಿಂಗ್. ನಿಜವಾಗ್ಲೂ ಇವತ್ತು ಗುಡ್ ಮಾರ್ನಿಂಗ್ ಆಗಿರ್ಬೇಕು ಅಂತಾನೆ ನಾನ್ ದೇವ್ರ ಹತ್ರ ಬೇಡ್ಕೋತೀನಿ ಅರ್ಜುನ್. ಇವತ್ತು ಖಂಡಿತ ಒಳ್ಳೆ ದಿನ ಆಗಿರುತ್ತೆ. ಹೌದಾ? ಅಂತದೇನ್ ಸ್ಪೆಷಲ್ ಇವತ್ತು? ಇಷ್ಟು ಸ್ಪೆಷಲ್ ಆಗಿ ಹೇಳ್ತಾ ಇದೆಯಾ? ಅದು ಬಂದು ಇವತ್ತು ನನ್ ಗಂಡ ನನ್ ಕೈಯಾರೆ ಬೆಡ್ ಕಾಫಿ ಕೊಟ್ಟಿದಾರಲ್ಲ,
ಇದು ಸ್ಪೆಷಲ್ ತಾನೇ? ಹಾಗಾದ್ರೆ ಇವತ್ತು ವಿಶೇಷನೇ. ಹೆಂಡ್ತಿನೇ ಹೋಗ್ಲಾಯ್ತು, ಗಂಡನಿಗೆ ಇದೇ ದೊಡ್ಡ ಭಾಗ್ಯ ಇದ್ದಂಗೆ. ಯು ಹ್ಯಾಪಿ, ಮೀ ವೆರಿ ವೆರಿ ಹ್ಯಾಪಿ ಡಾರ್ಲಿಂಗ್. ನರ್ಸ್, ಡಾಕ್ಟರ್ ಟ್ಯಾಬ್ಲೆಟ್ ತಗೊಳ್ಳಿ. ಓಕೆ ಡಾಕ್ಟರ್. ಕೊಡಮ್ಮ, ನೀರು ಕೊಡಿ. ಅಭಿ, ತಗೊಳ್ಳಿ. ಎದಳಿ ಮೆತ್ತಿಗೆ. ಈ ಟ್ಯಾಬ್ಲೆಟ್ ತಗೊಳ್ಳಿ. ಡಾಕ್ಟರ್, ನಾ ಚೆನ್ನಾಗೇ ಇದ್ದೀನಿ. ಅರ್ಧ ಗುಣ ಆಗಿದ್ದೀರಾ. ಈ ಮಾತ್ರೆ ರೆಗ್ಯುಲರ್ ಆಗಿ ತಗೊಂಡು ಸ್ವಲ್ಪ ದಿನ ಇಲ್ಲೇ ಉಳ್ಕೊಳ್ಳಿ. ನಿಮ್ಮನ್ನ ಪೂರ್ತಿ ವಾಸಿ ಮಾಡಿ ಕಳಿಸ್ತೀನಿ. ಮಾವ, ನಾನು ಆಫೀಸ್ಗೆ ಹೋಗ್ತಾ ನಾರ್ಮಲ್ ಆಗಿ ಇದ್ದೀನಲ್ವಾ? ಡಾಕ್ಟರ್ ಹತ್ರ ಹೇಳಿ ಮಾವ. ಯಾಕೆ ನೀವು ಯಾರು ನನ್ನ ಅರ್ಥನೇ ಮಾಡ್ಕೋತಿಲ್ಲ? ಅಭಿ, ಚೆನ್ನಾಗಿದ್ದೀನಿ ಅಂತ ನೀನ್ ಹೇಳೋದಲ್ಲಪ್ಪ, ಡಾಕ್ಟರ್ ಹೇಳ್ಬೇಕು. ಆಗ್ಲೇ ತಾನೇ ನಿಮ್ಮಮ್ಮ ನಂಬೋದು. ಡಾಕ್ಟರ್, ನಾನು ನನ್ನ ಹೆಲ್ತು ಚೆನ್ನಾಗೇ ಇದೆ ಡಾಕ್ಟರ್. ದಯವಿಟ್ಟು ನಮ್ಮಮ್ಮ ಹತ್ರ ನೀವೇ ಫೋನ್ ಮಾಡಿ ಹೇಳ್ತೀರಾ? ಹೇಳ್ತೀನಿ ಅಭಿ, ಮೊದಲು ಈ ಮಾತ್ರೆ ತಗೊಳ್ಳಿ. ಮಾವ, ನಾನೀಗ ಯಾವುದ್ರ ಬಗ್ಗೆ ಬೇಕಾದರೂ, ಯಾವ ಟಾಪಿಕ್ ಬಗ್ಗೆ ಆದರೂ ನನಗೆ ಮಾತಾಡೋಕ್ಕಾಗತ್ತೆ. ಬಿಸ್ನೆಸ್, ಸ್ಟಾಕ್, ಕರೆಂಟ್ ಅಫೇರ್ಸ್, ಯಾವ ಟಾಪಿಕ್ ಬೇಕಾದರೂ ಕೊಡಿ, ಚೆನ್ನಾಗೇ ಮಾತಾಡ್ತೀನಿ ಮಾವ. ಡಾಕ್ಟರ್ ಮುಂದೆ ಆರ್ಗ್ಯೂ ಮಾಡಬೇಡಪ್ಪ. ನೀನು ಪೂರ್ತಿ ಗುಣ ಆಗ್ಬೇಕು. ನಾನು ದೇವಿನ ಮದುವೆ ಚಿತ್ರದಲ್ಲಿ ನೋಡಿದೆ ಅಂತ ಹೇಳಿದಿಕ್ ತಾನೆ ಅಮ್ಮನೂ ನೀವು ನನ್ನ ಇಲ್ಲಿಗೆ ತಂದು ಸೇರಿಸಿರೋದು. ನಾ ಹೇಳಿದ್ದೆಲ್ಲ ನಿಜ ಮಾವ. ನಾ ದೇವಿನ ನಿಜವಾಗ್ಲೂ ನೋಡ್ದೆ ಮಾವ. ನನಗೆ ಗೊತ್ತು ಅಭಿ, ನೀ ನಿಜನೇ ಹೇಳ್ತಾ ಇದೀಯಾ. ಆದ್ರೆ ಕೆಲವೊಮ್ಮೆ ನೀನು ಓವರ್ ಆಗಿ ಟೆನ್ಷನ್ ಆಗ್ತೀಯ. ಅದಕ್ಕೆ ಈ ಟ್ರೀಟ್ಮೆಂಟು. ನೀನ್ ಟ್ರೀಟ್ಮೆಂಟ್ ತಗೊಂಡೆ ಅಂದ್ರೆ ನೀನ್ ಪರ್ಸನಲ್ ಲೈಫ್ನ ಸರಿ ಮಾಡ್ಕೋಬಹುದು. ಅದೇ ನಮ್ಮ ಅಕ್ಕನ ಪ್ಲಾನ್. ನಿಮ್ಮಮ್ಮ ಯಾವಾಗ್ಲೂ ಸರಿಯಾಗ್ತಾನೆ ಯೋಚಿಸ್ತಾರೆ. ಹೌದು ಮಾವ. ಮತ್ತೆ ಮಾತ್ರೆ ನುಂಗು. ಡಾಕ್ಟರ್ ಎಷ್ಟೊತ್ತಂತ ವೇಟ್ ಮಾಡ್ತಾರೆ. ತಗೊಳ್ಳಿ ಅಭಿ. ತಗೊಳ್ಳಿ. ಸರಿ ಅಭಿ, ಚೆನ್ನಾಗಿ ಮಲಗಿ ರೆಸ್ಟ್ ಮಾಡಿ. ಮಲ್ಕೊಳ್ಳಿ. ಹುಷಾರ್ ಹುಷಾರ್. ನೀವು ನೋಡ್ಕೊಳ್ಳಿ. ಬಾಮ್ಮ. ಓಕೆ ಡಾಕ್ಟರ್. ಅಭಿ, ಹೇಗಿದ್ರು ಶ್ರುತಿ ಇಲ್ಲಿಗೆ ಬರ್ತಾಳೆ. ಅವಳಿಗೂ ನಿನ್ಗೂ ಮದ್ವೆ ಮಾಡ್ಸಿನೇ ನಾನ್ ನಿನ್ನ ಇಲ್ಲಿಂದ ಕರ್ಕೊಂಡೋಗೋದು. ಅಕ್ಕ ಏನೇ ಮಾಡಿದ್ರು, ನೀನು ದೇವಿ ದೇವಿ ಅಂತ ಗಂಟ್ಲು ಹೋಗೋಷ್ಟು ಕಿರ್ಚಾಡಿದ್ರು ಇದೇ ನಡೆಯೋದು. ಶ್ರುತಿನೇ ನಿನ್ನ ಹೆಂಡತಿ. ಇದು ಆಗದೆ ನೀನ್ ಇಲ್ಲಿಂದ ಹೋಗಕ್ ನಾನು ಬಿಡೋದೇ ಇಲ್ಲ.